ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು KV ಕನ್ನಡ ಲಾಗ್ಸ್. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಗಾಡಿ ಹತ್ರ ಹೋದೆ. ಬುಲೆರೋ ಮೊನ್ನೆ ಕ್ಲೀನ್ ಮಾಡಿರಲಿಲ್ಲ, ಬುಲೆರೋ ಎಲ್ಲ ಕ್ಲೀನ್ ಮಾಡಿ ಆಯಿಲ್ ನೀರು ಚೆಕ್ ಮಾಡಿ ಸ್ಟ್ಯಾಂಡ್ ಹತ್ರ ಹೋದ. ಎರಡು ಗಾಡಿ ಸ್ಟ್ಯಾಂಡ್ ಹತ್ರ ಬೆಳಗ್ಗೆಯಿಂದ ಯಾವ ಬಾಡಿಗೆಗಳು ಇರಲಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು KV ಕನ್ನಡ ಲಾಗ್ಸ್. ಬೆಳಗ್ಗೆ 9:30 ಸ್ಟ್ಯಾಂಡಿಗೆ ಬಂದಿದ್ದು, ಈಗಾಗಲೇ 2 ಗಂಟೆ ಆಯ್ತಾ ಬಂತು. ಒಂದು ಬಾಡಿಗೆ ಇಲ್ಲ, ಒಂದೇ ಒಂದು ಬಾಡಿಗೆ ಇಲ್ಲ. ಬೊಲೆರೋನೂ ಇದೆ, ಟಾಟಾ ಎಸಿನೂ ಇದೆ, ಸೂಪರ್ ಎಸ್, 3 ಗಾಡಿಗೂ ಒಂದು ಬಾಡಿಗೆ ಇಲ್ಲ. ಈ ಥರ ಬಾಡಿಗೆ ಇಲ್ದಂಗೆ ಆಗ್ಬಿಟ್ರೆ ಸೋಮವಾರನೇ ವಾರ ಫುಲ್ ಬಾಡಿಗೆ ಇರಲ್ಲ. ನಾವು ಎಷ್ಟೋ ಸತಿ ನೋಡಿದ್ದೀವಿ, ಸೋಮವಾರ ಗಾಡಿ ನಿಂತ್ಕೋತು ಅಂದರೆ ಒಂದು ವಾರ ಫುಲ್ ಬಾಡಿಗೆಗಳೇ ಇರಲ್ಲ. ಅದ್ರಲ್ಲಿ ಬೇರೆ ಆಷಾಢ ಬೇರೆ ಸ್ಟಾರ್ಟು ಅಂತಾರೆ. ಸುಮಾರು ಬೆಳಗ್ಗೆಯಿಂದ ಒಂದು 20 ಜನಕ್ಕೆ ಫೋನ್ ಮಾಡಿದ್ವಿ. 20 ಜನದಲ್ಲಿ ಯಾರೂ ಬಾಡಿಗೆ ಐತೆ ಅಂತ ಮಾತ್ರ ಹೇಳ್ತಾ ಇಲ್ಲ. ಎಲ್ಲ ನಮ್ಮ ಗಾಡಿಗಳೇ ನಿಂತಿದ್ದಾವೆ, ನಮಗೆ ಬಾಡಿಗೆಗಳಿಲ್ಲ, ಇದೇ ಹೇಳ್ತಾ ಇದ್ದಾರೆ. ಯಾರು ಕೇಳಿದ್ರು ಆಷಾಢ ಸ್ಟಾರ್ಟು ಬಾಡಿಗೆ ಇಡಲು, ಆಷಾಢ ಸ್ಟಾರ್ಟು ಬಾಡಿಗೆ. ಆಷಾಢಕ್ಕೂ ಬಾಡಿಗೆಗೂ ಸಂಬಂಧ ಇಲ್ಲ. ಯಾಕಂದರೆ ನಾವು ಕಂಪ್ನಿಗಳು ಬಾಡಿಗೆ ಹೊಡೆಯೋದು, ಅವಕ್ಕೂ ಈ ಆಷಾಢಕ್ಕೂ ಏನು ಇದು ಇಲ್ಲ ಅನಿಸುತ್ತೆ. ಈ ಮನೆ ಶಿಫ್ಟಿಂಗು ಇಲ್ಲ ಅಂತಂದರೆ ಯಾವ್ದಾರ ಚೌಟ್ರಿಗೆ ಐಟಮ್ಗಳು ಹಾಕೋದು, ಈ ಥರ ಏನಾದರೂ ಫಂಕ್ಷನ್ಗಳಿಗೆ ಸ್ವಲ್ಪ ಇದ್ಲೆ ಯಾವಾರ ಬಾಡಿಗೆ ಹೊಡೆಯೋಂಥವ್ರಿಗೆ ಬಾಡಿಗೆಗಳಿರಲ್ಲ. ಇವತ್ತು ಬೆಳಗ್ಗೆಯಿಂದ ಒಂದು ಕಂಪ್ನಿಗಳವ್ರು ಕೇಳಿದ್ರು ಬಾಡಿಗೆ ಯಾವೂ ಇಲ್ಲ ಅಂತಲೇ ಇದ್ದಾರೆ. ಈ ಥರ ಆಗ್ಬಿಟ್ರೆ ಯಾವ ಥರ ಲೋನ್ಗಳು ಕಟ್ಟೋದು, ಯಾವ ಥರ ಗಾಡಿ ಮೇಂಟೆನೆನ್ಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬೆಳಗ್ಗೆಯಿಂದ ನಮ್ಮ ಡ್ರೈವರು ಇಲ್ಲೇ ಸ್ಟ್ಯಾಂಡಲ್ಲಿದ್ದಾರೆ. ಇವ್ರು ಸ್ಟ್ಯಾಂಡಲ್ಲಿ ಇರಲಿ ಇಲ್ಲದೇ ಇರಲಿ, ಬಾಡಿಗೆ ಹೋಗದೇ ಇರಲಿ, ಒಟ್ಟಿನಲ್ಲಿ ಅವ್ರಿಗೆ ಸ್ಯಾಲ್ರಿ ಕೊಡಲೇಬೇಕು. ಅವ್ರ ಗಾಡಿಗೆ ಅಂತ ಬಂದಾದ್ಮೇಲೆ ಅವ್ರು ಸ್ಯಾಲ್ರಿ ಕೊಡಲೇಬೇಕು. ಅವ್ರ ಸ್ಯಾಲ್ರಿ 600, ನಮ್ದು 600, 3 ಜನದಿಂದ 600 ಅಂದರೆ 2100 ರೂಪಾಯಿ. 2100 ರೂಪಾಯಿ ಬಾಡಿಗೆನೇ ಹೊಡಿದಿಲ್ಲ. 2100 ರೂಪಾಯಿ ಎತ್ತಿಡ್ಬೇಕು ಅಂದರೆ ಯಾವ ಥರ ಎತ್ತಿಡೋದು ಅಂತ ಗೊತ್ತಿಲ್ಲ. ಯಾರು ಹೇಳ್ತಾರೆ ಗಾಡಿ ಹಾಕೋಬಿಟ್ರೆ ಗಾಡೀಲಿ ಒಳ್ಳೆ ದುಡಿಬೋದು ಅಂತ. ಬಾಡಿಗೆ ಹೊಡಿತಿದ್ರೆ ಏನೋ ದುಡಿಯೋಣ, ಬಾಡಿಗೆನೇ ಇಲ್ಲ. ಈ ಥರ ನಿಂತ್ಕೊಂಡ್ಬಿಟ್ರೆ ಏನು ಮಾಡೋದು? ಬೆಳಗ್ಗೆಯಿಂದ ಬೆಳಗ್ಗೆ ಒಂದು 9 ಗಂಟೆಯಿಂದ ಫೋನ್ ಮಾಡ್ತಿದ್ದೀನಿ ಎಲ್ರಿಗೂ. ಯಾರು ಫೋನ್ ಮಾಡಿದ್ರೆ ಯಾರು ಬಾಡಿಗೆ ಇಲ್ಲ. ಅಲ್ಲೇ 2 ಗಂಟೆ ಆಯಿತು. ಇನ್ನು 2 ಅವರ್ ಹೋದರೆ ಇವತ್ತಿನ ದಿನ ಮುಗೀತು ಅಲ್ಲ. ಅವಾಗ ಫಸ್ಟು ಒಂದು 2 ತಿಂಗಳು ಮುಂಚೆ ಎಲ್ಲ ಲಾಂಗ್ ಬಾಡಿಗೆಗಳಾದ್ರೂ ಬರೋವು, ತಿರುಪತಿ ಅಲ್ಲಿ ಇಲ್ಲಿ ಎಲ್ಲ ಬರೋವು. ಅವೂ ಬರ್ತಾಯಿಲ್ಲ, ಅವು ಡಲ್ ಆಗ್ಬಿಟ್ಟಿದ್ದಾವೆ. ಯಾರು ಕೇಳಿದ್ರು ಬಾಡಿಗೆ ಇಲ್ಲ, ನಮ್ಮ ಗಾಡಿಗಳಿಗೆ ಇಲ್ಲ ಅಂತಾರೆ. ಈ ಥರ ಆಗ್ಬಿಟ್ರೆ ಹೆಂಗೆ ಹೇಳ್ರಿ? ನೋಡೋಣ, ಯಾವ್ದಾರ ಬರ್ತಾವ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ. ಬನ್ನಿ, ಊಟ ಗೀಟ ಮಾಡ್ಕೊಂಬಂದು ನೋಡೋಣ. ಯಾವ್ದಾರ ಬಾಡಿಗೆ ಬಂದರೆ ಹೋಗೋಣ, ಇಲ್ಲ ಅಂದರೆ ಇವತ್ತಿನ ದಿನ ಮುಗೀತು ಅಂತಲೇ ಲೆಕ್ಕ. ಹೋಗಿ ಊಟ ಎಲ್ಲ ಮಾಡ್ಕೊಂಬಂದು ಕೂತ್ಕೊಂಡಿದ್ದೀವಿ. ಇವಾಗಲೂ ಯಾವ ಫೋನ್ ಮಾಡಿದ್ರೆ ಯಾರು ಬಾಡಿಗೆಗಳೇ ಇಲ್ಲ ಅಂತಲೇ ಹೇಳ್ತಿರೋದು. ಈ ಆನ್ಲೈನ್ ಬಂದೇ ಈ ಪೋರ್ಟರು, ಅಂಕಲ್ ಡೆಲಿವರಿ ಇವೆಲ್ಲ ಬಂದು ಸುಮಾರು ಹೊಡ್ತಾವೆ. ಫಸ್ಟು ಸ್ಟ್ಯಾಂಡ್ ಗಾಡಿ ಬಂತು ಅಂದರೆ ವೆಯ್ಟ್ ಮಾಡೋರಂತೆ. ನಮಗಷ್ಟು ಐಡಿಯಾ ಇಲ್ಲ, ಬಟ್ ಫ್ರೆಂಡ್ಸ್ ಎಲ್ಲ ಹೇಳೋದು ಒಂದು ಗಾಡಿ ಸ್ಟ್ಯಾಂಡಿಗೆ ಬಂತು ಅಂತಂದರೆ ವೆಯ್ಟ್ ಮಾಡೋರಂತೆ. ಈಗ ಕೇಳೋರೇ ಇಲ್ಲ. ನಮ್ಗೆ ಸ್ಟ್ಯಾಂಡ್ಗಂತೂ ಬಾಡಿಗೆಗಳೇ ಬರೋಲ್ಲ. ಆದರೂ ಸ್ಟ್ಯಾಂಡ್ಗೆ ಅಂತ ಬಂದು ಇರ್ತೀವಿ. ಯಾವ್ದಾರ ಬರ್ಬೋದು, ಇಲ್ಲ ಸ್ಟ್ಯಾಂಡಿಗೆ ಅಂತ ಬಂದರೆ ಅದೊಂಥರ ಲಕ್ಷಣ. ಗಾಡಿ ಎತ್ತಿ ಸ್ಟ್ಯಾಂಡಿಗೆ ಬಂದುಬಿಟ್ರೆ ಅದೊಂಥರ ಲಕ್ಷಣ ಅಂತ ಬರ್ತೀವಿ. ಬೆಳಗ್ಗೆ ಸುಮಾರು ಒಂದು 9 ಗಂಟೆಗೆ ಬಂದಿರೋದು ಇಲ್ಲಿಗೆ. ಟೀ ಕಾಫಿಗೆ ಅಂತಲೇ ಒಂದು 100 ರೂಪಾಯಿ ಖರ್ಚಾಯಿತು. ಈ ಥರ ಖರ್ಚಾಗುತ್ತೆ. ಈಗ ಬಾಡಿಗೆ ಬಂದರೆ ಬಾಡಿಗೆ ಹೋಗ್ಬಿಟ್ರೆ ಬಿಡಪ್ಪ, ಎಲ್ಲರಿಗೂ ಬಾಡಿಗೆ ಹೋಗೋರು, ನಾವು ಒಂದು ಬಾಡಿಗೆ ಹೋಗಿದ್ದೀವಿ ಅಂತರ. ಇಲ್ಲೇ ಲೋಕಲ್ ಒಂದು 500 ರೂಪಾಯಿ ಬಾಡಿಗೆ ಹೊಡ್ಬಿಟ್ರೆ ಒಂಥರ ಖುಷಿ ಅನಿಸ್ಬಿಡುತ್ತೆ. ಈಗ ಒಂದು ತಮಿಳ್ನಾಡಿಗೆ, ಚೆನ್ನೈಗೆ ಅಂತ ಬಾಡಿಗೆ ಬಂತು. TP ಹಾಕ್ಸೋಣ ಅಂತ TP ಅವರು ಫೋನ್ ಮಾಡಿ ಕೇಳಿದ್ರೆ 4200 ರೂಪಾಯಿ ಹೇಳ್ತಿದ್ದಾರೆ. ತಮಿಳ್ನಾಡು TP ಚಿಕ್ಕ ಗಾಡಿಗೆ 4200 ರೂಪಾಯಿ ಕೊಟ್ಟು TP ಹಾಕ್ಸಿ ಗಾಡಿ ಲೋಡ್ ಮಾಡಿಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಹೋಗಿ ಬಂದರೆ ಏನು ಉಳಿಯುತ್ತೆ? ಏನು ಉಳಿಯಲ್ಲ. 1 ಇಯರ್ಗೇನೋ TP ಕೊಡ್ತಾರೆ. ಓಕೆ, 1 ಇಯರ್ಗೆ ನಮಗೆ ಬಾಡಿಗೆ ಬಂದರೆ ಓಕೆ, ಬಾಡಿಗೆ ಬಂದರೆ ಹೊಡೆದ್ಬಿಟ್ರೆ ಬಿಡಪ್ಪ ಆಯಿತು, ಒಂದು ಬಾಡಿಗೆಲಿ ಹೋದ್ರೆ ಇನ್ನೊಂದು ಬಾಡಿಗೆಲಿ ಬರುತ್ತೆ ಅನ್ಬೋದು. ಬಾಡಿಗೆನೇ ಬಂದಿಲ್ಲ ಅಂದರೆ ತಮಿಳ್ನಾಡು ಏನೋ ಲೋಕಲ್ಲ, ಈ ಮೈಸೂರು, ರಾಮನಗರ, ಚನ್ನಪಟ್ಟಣ ಆದರೆ ಯಾವುದೋ ರೆಗ್ಯುಲರ್ ಬಾಡಿಗೆ ಬರ್ತವೆ, ಬಿಡಪ್ಪ ಹೊಡಿಬೋದು, ಏನು ಲಾಸ್ ಇಲ್ಲ ಅಂತ ಅನ್ಬೋದು. ಈ ತಮಿಳ್ನಾಡಿಗೆ 6 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಬಾಡಿಗೆ ಬರೋದು. ಒಂದು ಬಾಡಿಗೆಗೋಸ್ಕರ 4200 ರೂಪಾಯಿ ಕೊಟ್ಟು TP ಹಾಕ್ಸಿದ್ರೆ 4200 ರೂಪಾಯಿ ಚೆನ್ನೈಗೆ ಹೋಗಿ ಬರೋಕ್ಕೆ ಡೀಸೆಲ್ ಒಂದು 7,000 ಡೀಸೆಲ್ಲು ಎಲ್ಲ ಹೋದರೆ ಅಷ್ಟು ಬಾಡಿಗೆ ಕೊಡ್ತಾರೆ ಪಾರ್ಟಿಗಳು. ಕೊಡಲ್ಲ ಪಾಪ. ಅವರು ಏನೋ ಸಣ್ಣ ಪುಟ್ಟ ಮೆಟ್ರಲ್ ಇರ್ತವೆ. 1 ಟನ್ ಮೆಟ್ರಲ್ ಅಂತೆ. 1 ಟನ್ ಮೆಟ್ರಲ್ ತಗೊಂಡು ಹೋಗೋಕ್ಕೆ 4000 ಪ್ಲಸ್. ನಮ್ಮ ಬಾಡಿಗೆ ಎಲ್ಲ ಅಂತ 4200 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಅವ್ರನ್ನೂ ಕೇಳೋಕ್ಕಾಗಲ್ಲ. 4200 ರೂಪಾಯಿ ಕೇಳಿದ್ರೆ ಬಾಡಿಗೆನೂ ಕೊಡಲ್ಲ ಬಿಡಿ ಅವರು. ಈಗ ಪೋರ್ಟರ್ ಬುಕ್ ಮಾಡ್ತಾರೆ. ಪೋರ್ಟರಲ್ಲಿ ಫಸ್ಟ್ ಬಾಡಿಗೆ ಅದು. ಚೆನ್ನೈ ಗಂಟ ಹೋಗಿ ಬಂದರೆ ಅದು ಏನು ಉಳಿತದೆ ಅಂತ ಹೋಯ್ತಾರೋ ದೇವ್ರಾಣೆ ಗೊತ್ತಿಲ್ಲ.
ಬೆಳಗ್ಗೆಯಿಂದ ನಿಂತು ಬೇಜಾರಾಗೈತೆ. ಬನ್ನಿ, ಆಗಲೇ 3 ಗಂಟೆ ಆಯಿತು. ಸೂಪರ್ ಎಸ್ ಸ್ವಲ್ಪ ವೆಲ್ಡಿಂಗ್ ಕೆಲಸ ಐತೆ, ಗ್ಯಾಸ್ ವೆಲ್ಡಿಂಗು. ಅದಾದರೂ ಮಾಡ್ಸೋಣ ಗ್ಯಾರೇಜ್ಗೆ ಹೋಗಿ. ನೋಡ್ರಿ, ಇದು ಡೆಂಟ್ ಬಿದ್ದುಬಿಟ್ಟೈತೆ. ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಸ್ಬೇಕು. ಗ್ಯಾರೇಜ್ ಅವರು ರೂಪ್ ಬಿಚ್ಚ ಇರೋಣ ಬರ್ತೀನಿ ಅಂತಂದರು. ಸರಿ, ರೂಪ್ ಆದರೂ ಬಿಚ್ಚೋಣ ಅಂದ್ಬಿಟ್ಟು ಅದನ್ನೆಲ್ಲ ಬಿಚ್ತಾ ಇದ್ದೆ. ಎಲ್ಲ ಬಿಚ್ಚಿದೆ. ನಮ್ಮ ಹುಡುಗ ಅದನ್ನು ಡೆಂಟ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ದ. ಅದು ಫುಲ್ಲು ಡೆಂಟು ಯಾವ ಥರ ಆಗಿದೆ ಅಂದರೆ ಅದು ತೆಗಿಯೋಕ್ಕೆ ಕಷ್ಟ ಇತ್ತು, ಆ ಥರ ಇತ್ತು ಪಾಪ. ಗಾಡಿ ರೆಡಿ ಮಾಡ್ಸೋಣ ಅಂತ ಬಂದರೆ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟು ಅಲ್ಲೇ 1 ಅವರ್ ಆಯಿತು, ಮಳೆನೇ ನಿಲ್ತಾ ಇಲ್ಲ. ಇವತ್ತಾಗಲ್ಲ, ಹೋಗಿ ನಾಳೆ ಮಾಡೋಣ ಅಂತಂತ ನಮ್ಮ ಹುಡುಗ. ಏನು ಮಾಡೋದು ಅಂತಂದರೆ ಮಳೆ ನಿಲ್ತಾ ಇಲ್ಲ. ಮಳೆಯಲ್ಲಿ ಪಾಪ ಅವರು ಮಾಡು ಅಂತ ಹೇಳೋಕ್ಕಾಗಲ್ಲ. ಹಿಂಗೆ ನೀಟಾಗಿ ಸ್ವಲ್ಪ ಕಮ್ಮಿ ಆಯಿತು ಮಳೆ. ನೀಟಾಗಿ ಹಿಂಗೆ ಡೆಂಟೆಲ್ಲ ರಿಮೂವ್ ಮಾಡ್ದೆ. ಡೆಂಟೆಲ್ಲ ರಿಮೂವ್ ಮಾಡಿ ಅಲ್ಲಿ ಮೇಲೆ ಸ್ವಲ್ಪ ಕಟ್ಟಾಗ್ಬಿಟ್ಟಿತ್ತು. ಒಂದು ಲೈಟಾಗಿ ಮಳೆ ನೀರು ಸೋರೋದು. ಅದೊಂಚೂರು ಗ್ಯಾಸ್ ವೆಲ್ಡಿಂಗ್ ಮಾಡು ಅಂದಿದ್ದಕ್ಕೆ ವೆಲ್ಡಿಂಗ್ ಮಾಡ್ತವನೆ. ಬೆಳಗ್ಗೆಯಿಂದ ಬಾಡಿಗೆಗಳಿರಲಿಲ್ಲ. ಈಗ ಒಂದು ಬಾಡಿಗೆ ಬಂತು ಬೊಲೆರೋಗೆ. ಅವರು ಮಂಡ್ಯಗೆ ಹೋಗಿ ಅಂತ ಹೇಳ್ಬಿಟ್ಟು ವೆಲ್ಡಿಂಗ್ ಮಾಡಿಸ್ತಾ ಇದ್ದೆ. ವೆಲ್ಡಿಂಗ್ ಎಲ್ಲ ಆಯಿತು. ಅಲ್ಲಿಂದ ಮನೆ ಕಡೆ ಬಂದೆ. Goodbye.